ಮಹಿಮೆ ಬರಲಿ. ದೇವರು ಈ ಥರ ಎಲ್ಲ ಕಾರ್ಯಗಳನ್ನು ಮಾಡಿ ಬರಗಾಲವನ್ನು ಕೊಟ್ಟು ಊಟ ಇಲ್ಲದೆ ಎಲ್ಲ ಮಾಡಿ ಕಡೆಗೆಲ್ಲ ಮುಗಿದ ಮೇಲೆ ನಮ್ಮ ದೇಶ ಎಲ್ಲ ಹಾಳಾದ್ಮೇಲೆ ದೇವ್ರು ಫಸ್ಟ್ ಬಂದ್ಬಿಟ್ಟು ಭೂಮಿ ಬರಿದಾಗಿರ್ಬೇಕಾದ್ರೆ ಆ ಭೂಮಿಯಲ್ಲೆಲ್ಲ ಮಾಡಿ 7ನೇ ದಿನ ವಿಶ್ರಾಂತಿ ತಗೊತೀನಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ದೇವ್ರು ಏನು ಮಾಡ್ತಂತೆ, ನಾವು 7ರಷ್ಟು ನಮ್ಮನ್ನು ಪನಿಷ್ಮೆಂಟ್ ಕೊಟ್ಟು ನಮ್ಮ ಕಣ್ಣೀರಲ್ಲಿ ದುಃಖದಲ್ಲಿ ಬೆಂದು ಎಲ್ಲ ಹಾಳಾದ್ಮೇಲೆ ದೇವ್ರು ಬಂದ್ಬಿಟ್ಟು ಸಬ್ಬತ್ ದಿನ ಅಂದರೆ 7ನೇ ದಿನ ಆತನ ಯಾವ ರೀತಿ ಎಷ್ಟು ರೆಸ್ಟ್ ಎತ್ಕೊಂಡ್ರು ಅದೇ ರೀತಿ ಆತನು ವಿಶ್ರಾಂತಿ ನಾನು ತಗೊತೀನಿ ಅಂತ ಹೇಳ್ತಾರೆ. ಆದ್ದರಿಂದ ಆ ಕೋಪಕ್ಕೆ ನಾವು ಒಳಗಾಗಬಾರ್ದು. ನಮ್ಮ ನಿಮಿತ್ತವಾಗಿ ನಮ್ಮ ಮಕ್ಕಳೆಲ್ಲ ಕಷ್ಟಪಡಬಾರ್ದು, ವ್ಯಾಧಿಯಲ್ಲಿ ಸಿಕ್ಕೊಂಬಾರ್ದು, ದರಿದ್ರಲ್ಲಿ ಸಿಕ್ಕೊಂಬಾರ್ದು, ಊಟ ಇಲ್ಲದೆ ಹೋಗಬಾರ್ದು. ಅದಕ್ಕೆ ನೀವು ಒಮ್ಮೆ ಯೋಚನೆ ಮಾಡಿ, ನಾನು ಎಲ್ಲಿ ಬಿದ್ದಿದ್ದೀನಿ ಅಂತ ಯೋಚನೆ ಮಾಡಿ ಆ ಪಾಪದಿಂದ ನೀವು ಬಿಟ್ಟು ನೀವು ಬಂದಾಗ ದೇವ್ರು ಮತ್ತೆ ನಿಮಗೆ ಕರುಣೆ ದಯೆಯನ್ನು ತೋರಿಸಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ದೇವ್ರ ನಾಮ